ನಮ್ಮ ಎಲ್ಲ ಸಂತೋಷ್ ಎಲ್ಲರೂ ಅವರು ಇವರೇ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಪ್ರಚಾರ ನಿಮಿತ್ತವಾಗಿ ಬಳ್ಳಾರಿ ಜಿಲ್ಲಾ ಪಂಚಾಯತಿ ಅಂತಿಮ ದೇಶದ ಮುಂದಿನ ಭವಿಷ್ಯವನ್ನು ಬರೆಯುವಂತ ಕೆಲಸವನ್ನು ನೀವೆಲ್ಲರೂ ಮಾಡಬೇಕಾಗಿದೆ. ಯಾರ ಕೈಯಲ್ಲಿ ಅಧಿಕಾರ ಇರಬೇಕು, ಯಾರಿಗೆ ಪ್ರಜಾಪ್ರಭುತ್ವ ನಂಬಿಕೆ ಇದೆ, ಯಾರಿಗೆ ಬಡವರ ಬಗ್ಗೆ ಕಳಕಳಿ ಇದೆ, ಯಾರಿಗೆ ರೈತರ ಬಗ್ಗೆ ಕಾಳಜಿ ಇದೆ, ನಮ್ಮ ಹಳ್ಳಿಗಳ ಜನ ಕೂಲಿಕಾರರ ಬಗ್ಗೆ ಕಾಳಜಿ ಇದೆ ಮತ್ತು ಯುವಕರ ಬಗ್ಗೆ ಚಿಂತನೆ ಇದೆ, ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಧರ್ಮದ ಬಗ್ಗೆ ಅಪಾರವಾದಂತ ಒಳ್ಳೆ ಉದ್ದೇಶ ಇರುವಂತವರು ಇವತ್ತು ಚುನಾವಣೆಗೆ ಹೋಗಬೇಕಾಗಿದೆ. ಬಂಧುಗಳೇ, ಇನ್ನು ಅನೇಕ ಜನ ಮಾತನಾಡುತ್ತಿದ್ದಾರೆ. ಕಳೆದ ಸಲ ಚುನಾವಣೆ ನಾವು ಬಂದಿದ್ದೇವೆ. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮತ್ತೆ ನಿಮ್ಮ ಹತ್ರ ಬಂದಿದ್ದೇವೆ. ಕಳೆದ ಸಲ ಚುನಾವಣೆ ಬಂದಾಗ ನಾವು ನಿಮಗೆ ವಚನ ಕೊಟ್ಟಿದ್ದೇವೆ, ಮಾತು ಕೊಟ್ಟಿದ್ದೇವೆ, ಪ್ರಮಾಣ ಮಾಡಿದ್ದೇವೆ. ನಾವು ಅಧಿಕಾರಕ್ಕೆ ಬಂದರೆ ಇಂತಿಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ನಾವಿವತ್ತು ಹಕ್ಕಿನಿಂದ ಕೇಳಕ್ ಬಂದಿದ್ದೇವೆ. ದುಡಿದು ಕೆಲಸ ಮಾಡಕ್ ಕೇಳಕ್ ಬಂದಿದ್ದೇವೆ, ಉದ್ರಿ ಕೇಳಕ್ ಬಂದಿಲ್ಲ. ನಾವಿವತ್ತು ನಿಮಗೋಸ್ಕರ ಕೆಲಸ ಮಾಡಿದ್ದೇವೆ. ಬಹಳಷ್ಟು ಜನ ತಾಯಿನ ಸೇರಿದ್ದೀರಿ. ನಾವೇನ್ ಹೇಳಿದ್ದೇವೆ ಹಿಂದೆ, ಪ್ರತಿ ಮನೆಗೆ 4,000 ರೂಪಾಯಿ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು 2,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀವಲ್ಲ. 2,000 ರೂಪಾಯಿ ಬಂದವಲ್ಲಮ್ಮ, ಬಂದಿಲ್ಲ. ಬಂದವರು ನೀವೇ ಪ್ರಾಮಾಣಿಕರು, ಎಲ್ಲ ಕೈ ಎತ್ತಿರೋರು ಯಾರಿಗೆ ಬಂದ್ರು. ತಾಂತ್ರಿಕ ಕಾರಣಕ್ಕಾಗಿ ಕೆಲವರಿಗೆ ಬಂದಿಲ್ಲ, ಅದನ್ನ ಮತ್ತೆ ಮಾಡಿಕೊಡ್ತೀವಿ. ನಾವೇನು ಹೇಳ್ತೀವಿ, ಕಳೆದ ಚುನಾವಣೆಯಲ್ಲಿ ಪ್ರತಿ ಮನೆಗೆ 2,000 ರೂಪಾಯಿ ಆ ಮನೆ ನಡೆಸೋರಿಗೆ ತಾಯಂದಿರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ ಪ್ರಕಾರ 2,000 ರೂಪಾಯಿ ನಿಮ್ಗೆ ಕೊಟ್ಟಿದ್ದೀವಿ. ಹೌದಾ? ಇನ್ನೊಂದು ಮಾತು ಹೇಳ್ತೀವಿ, ನಿಮ್ ಕರೆಂಟ್ ಬಿಲ್ಲು ಈ ಬಹುತೇಕ ಎಲ್ಲರ ಮನೆಗೆ ಫ್ಯಾನ್ ಬಂದಾವ, ಕೂಲರ್ ಬಂದಾವ, ಲೈಟ್ ಬಂದಾವ, ನಿಮ್ಗೆ ಬಿಲ್ ಕಟ್ಲಿಕ್ಕಾಗಲ್ಲ. ಹೋಗತ್ತಿದ್ದಲ್ಲ, ನನಗೆ ಸಹಿಸುವುದಾಗಲ್ಲ ಮಗ. ನಿನಕ್ಕಿಂತ ಮೊದಲೇ ನಾ ವಿಷಯ ತೋರ್ಸಕ್ ಹೋಗ್ತೀನಿ ಮಗ. ಅದನ್ನ ನಾ ಸಾಯದ ನೋಡ್ಬೇಕು ಮಗ, ನೀ ಸಾಯದ್ ನಾ ನೋಡಲ್ಲ ಅಂತ ಕಣ್ಣೀರ್ ಹಾಕ್ತಾವ. ಅವಾಗ ಮಗ ಅಂತಾನ, ಏ ತಾಯಿ ನೀ ಅಳಬೇಡಮ್ಮ, ನಿನ್ನ ಕಣ್ಣೀರು ನೀರು ನನ್ನ ಮೇಲೆ ಬೀಳ್ಬಾರ್ದಮ್ಮ. ಕಾಂಗ್ರೆಸ್ ಸರ್ಕಾರ, ಪ್ರಿಯಾಂಕ್ ಖರ್ಗೆ ಸರ್ಕಾರ ಪ್ರತಿ ತಿಂಗಳ ನಿನ್ನ ಅಕೌಂಟ್ 2,000 ರೂಪಾಯಿ ಹಾಕಲಿರ್ತದಮ್ಮ. ಆ ಪ್ರಿಯಾಂಕ್ ಖರ್ಗೆ ಒಳ್ಳೇದಾಗತ್ತೆ ಹೇಳು, ಚಂದ್ರಪ್ರಕಾಶ್ ಒಳ್ಳೇದಾಗತ್ತೆ ಹೇಳು, ಸಿದ್ದರಾಮಯ್ಯ ಒಳ್ಳೇದಾಗತ್ತೆ ಹೇಳು, ನಿಮ್ಮ MI ಪಾಟೀಲ್ ಒಳ್ಳೇದಾಗತ್ತೆ ಹೇಳ್ರಿ, BR ಪಾಟೀಲ್ ಒಳ್ಳೇದಾಗತ್ತೆ ಹೇಳಮ್ಮ. ನನ್ನ ದನಗಳ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ತಿಂಗಳ 2,000 ಬರ್ತದೆ, ಅವ್ರ ಮ್ಯಾಲೆ ಬಂದ್ಕೊಂಡು ಹೋಗಮ್ಮ, ನೀ ಚಿಂತೆ ಮಾಡ್ಬೇಕಂತ ಮಗು ಹೇಳು. ಅಂತ ಕಷ್ಟಕ ಅಂತ ಮಗು ಹೇಳ್ತಕ್ಕಂತ ವಿಚಾರ ತಿಳ್ಕೊಳ್ಬೇಕು. 2,000 ರೂಪಾಯಿ ನಿಮ್ಗೆ ಬಂದ ಒಂದು ಸಣ್ಣ ಮಾತಲ್ಲ. ಹಿಂದಕ್ಕೆ ಕಾಲಕ್ಕೆ ನೀವು ಏನೇನೋ ಬಡ್ಡಿಯಲ್ಲಿ ತಂದು 2,000 ರೂಪಾಯಿ 20,000 ಕೊಟ್ಟಂತ ಹಿಂದಿನ ಕಾಲ ನೀವು ನೋಡಿರ್ಬೋದು. ಬಡವರಿಗೆ ಯಾರು ಕೊಡ್ತಾರೆ ದುಡ್ಡು ಹೇಳಿ? ಕಿರಾಣಿ ದುಕಾನ್ ಹೋದ್ರೆ ಒಂದು ಕ್ಯಾಡ್ ಬೈತಾರ, ಮುಗಿರಿ ಕೇಳ್ತಾರೆ. ಅಂತದಾಗ ನಿಮ್ಮ ಸರ್ಕಾರ 2,000 ರೂಪಾಯಿ ಕೊಟ್ಟಿದೆ. ನಿಮ್ಮ ಲೈಟ್ಗಳು ಒಂದು 5 ರೂಪಾಯಿ ಟಾಟಾ ಬಿಲ್ ಅಂದ್ರೆ ಲೈಟ್ ಬಿಲ್ ಎಷ್ಟಾಗಿ ಬರ್ಬೇಕಾದ್ರೆ ಮೀಟರ್ ಬಂದ್ ಮಾಡಿ ಅವ್ರಿಗೆ ಸಹಾಯ ಮಾಡ್ತಾರ. ಆದ್ರೆ ನಿಮ್ಮಂತ ಒಂದು 500 ರೂಪಾಯಿ ಬಂದ್ರೆ ನಿಮ್ ಬಿಲ್ ಕಟ್ ಮಾಡ್ತಕ್ಕಂಥದ್ದು ನೋಡಿ ನಮ್ಮ ಸರ್ಕಾರ ನಿರ್ಣಯ ತಗೋ. ನಮ್ಮ ಜನರಿಗೆ ತೊಂದರೆ ಆಗಬಾರ್ದು, ಅವ್ರು ಲೈಟ್ ಬೆಳಕಿದಾಗ ಎಲ್ಲರೂ ಯೂಸ್ ಮಾಡಬೇಕು, ಸರಿಯಾಗಿರಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬರ್ತಕ್ಕಂಥ ನೀವು ಲೈಟ್ ಬಿಲ್ ತುಂಬ ನೀವು ಬಿಲ್ ತುಂಬಕ್ಕೆ ಹೋಗ್ಬೇಡ್ರಿ, ಆ ಲೈಟ್ ಬಿಲ್ ಬರ್ಲಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಿರ್ಣಯ ನಮ್ಮ ಸರ್ಕಾರ. ಮಕ್ಕಳು BE ಓದೋರು, ಆಮೇಲೆ ಡಿಪ್ಲೊಮಾ ಓದ ಮಕ್ಕಳು ಪಾಪ ನರೇಗಾ ಯೋಜನೆಯಲ್ಲಿ ಕೂಲಿ ಮಾಡ್ತಿದ್ರು, ತಲೆ ಮೇಲೆ ಮಣ್ಣಿನ ಪುಟ್ಟಿ ಉತ್ಕೊಂಡು ವೈರ್ಕೊಂಡು ಕೆಲಸ ಮಾಡ್ತಿದ್ರು. ಅವ್ರಿಗೆ ಸರ್ಕಾರದಿಂದ ನೌಕರಿ ಸಿಗತನ. ಡಿಪ್ಲೊಮಾದವ್ರಿಗೆ 15,000 ರೂಪಾಯಿ, BE ಓದೋರಿಗೆ, ಸಿವಿಲ್ ಓದೋರಿಗೆ 3,000 ರೂಪಾಯಿ ನಮ್ಮ ಸರ್ಕಾರ ಕೊಡ್ತಾರೆ. ಇನ್ನು 10 ಹಲವಾರು, ಈಗಾಗಲೇ BR ಪಾಟೀಲ್ ಬಗ್ಗೆ ಹೇಳಿದ್ದಾರೆ, ಇನ್ನು 10 ಹಲವಾರು ಯೋಜನೆಗಳು ನಮ್ಮ ಸರ್ಕಾರ ತಂದಿದೆ. ನಾನು ವಿಧಾನ ಪರಿಷತ್ ಸದಸ್ಯನ ಸಂದರ್ಭದಲ್ಲಿ ನನ್ನ ಪ್ರಿಯಾಂಕ್ ಖರ್ಗೆಜಿ ಅವರು, ರಾಧಾಕೃಷ್ಣನ್ ಅವರು, ಕಾಂಗ್ರೆಸ್ ಪಕ್ಷದ ಸರ್ಕಾರ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರು.
75 ವರ್ಷದ ಕೋಲಿ ಸಮಾಜಕ್ಕೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನು ಮನಗಂಡು ಎಲ್ಲಾ ಭಾಗದಲ್ಲಿ ಕೋಲಿ ಸಮಾಜ ಜನಾಂಗ ಹೆಚ್ಚಿಗಿದ್ದಾರೆ. ಅವ್ರ ಸಮಾಜವನ್ನು ಒಬ್ಬರು ವಿಧಾನಸೌಧ ಪ್ರವೇಶ ಮಾಡಬೇಕಲ್ಲ ಅಂತ ಹೇಳಿ ನನ್ನ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಮ್ಮ ರಾಧಾಕೃಷ್ಣ ಮಾಡಿದರೆ, ಪ್ರಿಯಾಂಕ್ ಖರ್ಗೆ ಮಾಡಿದ್ದಾರೆ. ಶಿಕ್ಷಣಕ್ಕೆ ಅಡ್ಮಿಷನ್ಗೆ ಏನಾದರೂ ಸಹಾಯ ತಗೊಂಡು ಬಂದವರಿಗೆ ಬೆಂಗಳೂರಿನಿಂದ ಗುಲ್ಬರ್ಗವರೆಗೆ ಯಾರೇ ಬಂದರೂ ಕೂಡ ಗುಲ್ಬರ್ಗ ಇರಲಿ, ರಾಜ್ಯದಲ್ಲಿ ಎಲ್ಲೇ ಇರಲಿ, ಅಡ್ಮಿಷನ್ ಕೊಡಿಸಿದಲ್ಲಿ ಅವರಂತ ಸಹಾಯ ಮಾಡಿದವರು ನಾವು ಯಾರನ್ನು ನೋಡಿಲ್ಲ. ಆಸ್ಪತ್ರೆಯಲ್ಲಿ ತೊಂದರೆ ಇದೆ ನಮಗೆ ಹೇಳ್ಬೇಕಂತ ಬಂದದಲ್ಲಿ ಪಡೆದಿರ್ತಕ್ಕಂಥ ಸಹಾಯ ಸಾಕಷ್ಟು. ಅದೇ ರೀತಿ ಕೈ ಮುಚ್ಚಿ ಸಹಾಯ ಮಾಡಿರ್ತಕ್ಕಂಥದ್ದು ಸಾವಿರಾರಿದೆ. ಆದ್ರೂ ಕೂಡ ನಾನು ಮಾಡಿದ್ದೇನೆ ಅಂತಕ್ಕಂಥ ಒಂದು ದಿನನೂ ಕೂಡ ಅವರು ಹೇಳ್ತಕ್ಕಂಥ ವ್ಯಕ್ತಿ ಅವರಲ್ಲ. ಆದ್ರೂ ಕೂಡ ಈಗ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಭಾಷಣದಲ್ಲಿ ತಮಗೆ ತಿಳಿಸಿದ್ದಾರೆ. ಅವರು ಹೇಳಿದ ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇ ಇಲ್ಲ. ನಾನು ಇನ್ನೊಂದು ವಿಚಾರವನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದ್ಭುತ ಮತ್ತು ಅಪಾರ. ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಕೊಟ್ಟಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಇರುವಾಗ UPA 182ದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಆಹಾರ ಭದ್ರತೆ ಕಾಯ್ದೆಯನ್ನು ತಂದು ಯಾರೂ ಈ ದೇಶದಲ್ಲಿ ಉಪವಾಸ ಬೀಳಬಾರದು ಅಂತ ಅಕ್ಕಿಯನ್ನು ಕೊಟ್ಟಕ್ಕಂಥ ಕಾರ್ಯಕ್ರಮ ತಂದದ್ದು ಕಾಂಗ್ರೆಸ್ ಪಕ್ಷ. ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಸಿಗಲಿ, ಯಾರಿಗೂ ಅನ್ಯಾಯ ಆಗಬಾರದು, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಸಿಗಲಿ ಅಂತ ಕಾಯ್ದೆ ತಂದು ತಮ್ಮ ಮಕ್ಕಳಿಗೆ ತಂದಿದ್ದು ಕಾಂಗ್ರೆಸ್ ಪಕ್ಷ. ಪಾರದರ್ಶಕ ಆಡಳಿತ ದೇಶದಲ್ಲಿ ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಮಗೆ ಆರ್ಟಿ ಆಕ್ಟ್ ತಂದು, ಆದ್ರೂ ಕೂಡ ರೈಟ್ ಟು ಇನ್ಫಾರ್ಮೇಶನ್ ತಂದು, ಆದ್ರೂ ಕೂಡ ಕೆಲಸ ಮಾಡಿದ್ರು ತಂದಿದ್ದು ಕಾಂಗ್ರೆಸ್ ಪಕ್ಷ. ಇದೆಲ್ಲದನ್ನು ಮೀರಿ ನಾವಿಷ್ಟೆಲ್ಲ ಕೆಲಸ ಮಾಡಿದ್ದೇವೆ. ಪ್ರತಿಯೊಬ್ಬ ಕುಟುಂಬದಲ್ಲಿ ಬೆಳೀತಕ್ಕಂಥ ಮಗುವಿಗೆ ಅವರ ಭವಿಷ್ಯವನ್ನ ಉದ್ಧಾರ ಮಾಡಬೇಕು. ಅವನು ಎಲ್ಲಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಕೂಲಿ ಮಾಡಿ ಬದುಕಬಾರದು ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಲೇಬೇಕು ಅಂತ ಹೇಳಿ ಪ್ರಮಾಣ ಮಾಡಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳಿಸಿದಾಗ ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ ಪಾರ್ಲಿಮೆಂಟ್ ಅಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇರಲಿಲ್ಲ ಅಂದ್ರೆ ಕೈಕಾಲು ಬಿದ್ದು ಎಲ್ಲರಿಗೂ ನಿಮಗೆ 371J ಕಾಲಮ್ ಅನ್ನ ತಿದ್ದುಪಡಿ ತಂದುಕೊಟ್ರು. ತಂದಾದ್ಮೇಲೆ 1/1/2013ರಿಂದ ಇಲ್ಲಿವರೆಗೆ ತಾವೆಲ್ಲರೂ ವಿಚಾರ ಮಾಡಬೇಕು. ಡಿ ದರ್ಜೆ ನೌಕರರಿಗೆ 85%, 100 ಪೋಸ್ಟ್ 1000 ಪೋಸ್ಟ್ ಕಾಲ ಇತ್ತಂದ್ರೆ ಅದರಲ್ಲಿ 850 ನಮಗೆ ನೇರವಾಗಿ ಕಲ್ಯಾಣ ಕರ್ನಾಟಕದವರಿಗೆ ಕೊಡಬೇಕು. ಬಿ ಸಿ ಡಿಗೆ ಬಂದ್ರು ಕೂಡ 80% ನಮಗೆ ರಿಸರ್ವ್ ಮಾಡತಕ್ಕಂತ ಕಾನೂನನ್ನು ತಂದ್ರು. ಎ ವರ್ಗದಲ್ಲಿ ಬಂದ್ರು ಕೂಡ 75% ನಮಗೆ ತಂದ್ರು. ಅನುದಾನ ತಂದು ಕೆಲಸ ಮಾಡ್ತಾರ. ಇಂಥ ಒಬ್ಬ ವ್ಯಕ್ತಿ ನೀವು ಸೋಲಿಸ್ತೀರಂದ್ರೆ ಇದು ನಮ್ ದುರಂತ. ದೇಶದಾಗ ಏನ್ ತಿಳಿತಾರೆ ನಮ್ಮ ಬಗ್ಗೆ ಜನರು ಎಲ್ಲರೂ ಏನಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರಿಗೆಲ್ಲ ನೀವು ಆರಿಸಿ ಕಳಿಸಿದೀರಿ. ನೀವೆಲ್ಲ ಒಂದು ಇಷ್ಟು ವರ್ಷದಿಂದ ಸುಮಾರು 8-9 ಸಲ ಅವ್ರು MLA ಆದ್ರು, ಆಮೇಲೆ 2 ಸಲ ಅವ್ರು MP ಆದ್ರು. ನಮ್ ಗುಲ್ಬರ್ಗ ಜನ ಬಹಳ ಶಾಣೆ ಇದಾರ, ಬಹಳ ತಿಳುವಳಿಕೆ ಇದ್ದಾರ ಅಂತ ಹೇಳಿದ್ರು. ಆದ್ರೆ ಹೋದ ಸಲ ನೀವು ಏನ್ ಮಾಡಿದ್ರಿ? ಎಲ್ಲ ನೀವು ಒಂದು ದಿವಸ ಈ ಜಾಧವ್ ಎಂದ್ರ ಬಂದು ನಿಮ್ಗೆ ಏನನ್ನ ಕೆಲಸ ಮಾಡ್ಕೊಟ್ಟಿದ್ರೆ ನೀವು ಹೇಳು, ಏನ ಮಾಡ್ಕೊಟ್ಟಾನ? ಸೊ ಹೇಳ್ಬೇಕಾಗಿದ್ದಲ್ಲ ನೀವೆಲ್ಲ ಸುಮ್ ಕುದುರ್ಬೇಡ್ರಿ. ಏನ್ ಕೆಲಸ ಮಾಡಿಕೊಟ್ಟಾನ? ಏನು ಕೆಲಸ ಮಾಡಂಗಿಲ್ಲ. ಅವ್ರು ಏನ್ ಮಾಡ್ತಾರ? ಸುಳ್ಳು ಏನೋ ಒಂದು ಹೇಳಿ ಸುಳ್ಳು ಮಾತು ನಿಮ್ಗೆ 100 ಸಲ ಹೇಳಿದ್ರೆ ನೀವು ಕರೆ ತಿಳಿತೀರಿ. ಹಿಂದುತ್ವ 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 ನಾವೇನು ಹಿಂದೂ ಅಲ್ಲ, ನಾವೇನು ಲಿಂಗಾಯತ ಅಲ್ಲ. ಎಲ್ಲರೂ ಎಲ್ಲ ಪಕ್ಷದವರು ಎಲ್ಲರೂ ಎಲ್ಲ ದೇಶದ ಜನರಿಗೆ ಎಲ್ಲರಿಗೂ ಕೆಲಸ ಮಾಡ್ತಾರ. ಇವ್ರು ಏನ್ ಮಾಡ್ತಾರ? ಸಮಾಜವನ್ನು ಎಲ್ಲ ಹೊಡೆದು ಇವತ್ತ ಎಲ್ಲಿ ತಂದಾರ ಅಂದ್ರೆ ಒಂದು ಬೇರೆ ಸಮಾಜಕ್ಕೆ ನೋಡಿದ್ರು ಒಂದು ಅವ್ರು ಏನಪ್ಪ ನಮ್ಮ ದುಶ್ಮನರು ಬೇರೆ ದೇಶದಿಂದ ಬಂದೇನು. ಇವತ್ತು ನೀವು ಎಲ್ಲ ಸಮಾಜದವ್ರು ಹೊಡೆದಾಡಾಗ್ಲಿ ರೇವೂರಾಗ್ಲಿ, ಇವತ್ತು ರೇವೂರು ಗ್ರಾಮದಾಗ ಹೋಗ್ರಿ ಮೊಹರಂ ಯಾರು ಮಾಡಂಗಿಲ್ಲ. ಎಲ್ಲ ಲಿಂಗಾಯತರು ಬಂದಿಲ್ಲ ಮೊಹರಂ ಮಾಡ್ತಾರ. ಮಾಡ್ತೀರ ಮೊಹರಂ ಲಿಂಗಾಯತರು ಎಲ್ಲ ಕಡೆ ಎಲ್ಲ ನಮ್ಮಲ್ಲಿ ಏನಾಗ ಮುಕ್ಕೋಟಿ ದೇವರಿದ್ರು ನಾವು ಯಾವುದೇ ಒಂದು ಮುಸ್ಲಿಂ ದರ್ಗಾ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ ಅಂತ ನಮ್ಮ ಸಂಸ್ಕೃತಿ ನಮ್ದು ಐತೆ ಇಲ್ಲ. ಎಲ್ಲ ನಾವು ಬಿಡ್ತೀವಿ ಇಲ್ಲ.
ಅದಕ್ಕಾಗಿ ನಾನೇನು ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ. ನಾವು ಯಾವತ್ತೂ ಒಂದು ಮಾತು ಹೇಳ್ತೀನಿ ರಾಧಾಕೃಷ್ಣ ಅವ್ರ ಬಗ್ಗೆ, ಅವ್ರಿಷ್ಟು ಒಳ್ಳೆ ವ್ಯಕ್ತಿ ಅಲ್ಲ. ಇಂಥ ವ್ಯಕ್ತಿಗೆ ನಾವು ಅಲ್ಲಿ ಚುನಾವಣೆ ಮಾಡಿ ಕಳಿಸಿದ್ರೆ ಅಲ್ಲಿ ನಮ್ಮ ಕೆಲಸ ಇವತ್ತು ಏನಾದ್ರೂ ಗುಲ್ಬರ್ಗಾಕ ಇವತ್ತು ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಇವತ್ತೆಲ್ಲ ನೋಡ್ರಿ ಎಷ್ಟು ಹಾಸ್ಪಿಟಲ್ ಆಗ್ಯಾವ. ಇವತ್ತು ನಾವು ಶಿವನಪುರ ಹೋಗ್ತಿದ್ವಿ, ಎಲ್ಲೋ ಬೇರೆ ಕಡೆ ಹೋಗ್ತಿದ್ವಿ, ಬೆಂಗಳೂರಿಗೆ ಹೋಗ್ತಿದ್ವಿ. ಇವತ್ತು ಹಾರ್ಟ್ ಪೇಷಂಟ್ ಇದ್ರೆ ಗುಲ್ಬರ್ಗಾಗೆ ನಿಮ್ಗೆ ಟ್ರೀಟ್ಮೆಂಟ್ ಆಗ್ತದೆ ಇಲ್ರಿ? ಅದು ಫ್ರೀನೇ ಆಗ್ತದೆ ಇಲ್ಲ? ಎಲ್ಲ ಫ್ರೀನೇ ಆಯ್ತು. ಮತ್ತೆ ನಮ್ಗೆ ಏನ್ ಬೇಕು ಹೇಳ್ರಿ? ಇವತ್ತು ನಮ್ಮ ಮನೆ ನಡೀತದ, ನಮ್ಗೆ ಹೆಲ್ತ್ ಸರಿಯಾಗಿ ಎಲ್ಲ ನೋಡ್ಕೊತಾರ. ಮತ್ತೆಲ್ಲ ಬಿಟ್ಟು ನಾವು ಯಾವ ಬಗ್ಗೆ ಬಿಜೆಪಿ ಅಂತ ಯಾಕೆ ಹಾಕ್ತೀರಿ? ಈಗ ನಮ್ಗೆ ಲಿಂಗಾಯತ ಏನ್ ತಿಳಿದ್ಬಿಟ್ರೆ ನೀವು, ನಾವು ಲಿಂಗಾಯತ ಅಂದ್ರೆ ಬಿಜೆಪಿಗೆ ಹಾಕ್ತೀವಿ. ಯಾಕಂದ್ರೆ ನಾವೇನು ಲಿಂಗಾಯತ ಸಮಾಜ ಒತ್ತಿದ್ದದೇನೋ ಬಿಜೆಪಿಗೆ? ನಮಗೆ ಖರೀದಿ ಮಾಡ್ಯಾರ ಲಿಂಗಾಯತ ಸಮಾಜದವರು? ನೀವೇ ಹೇಳ್ರಿ. ಎಲ್ಲ ಕಡೆ ಹೋಗಿ ನಮಗ ಲಿಂಗಾಯತ ಅಂದ್ರೆ ಬಿಜೆಪಿ ಮಾಡ್ಬೇಕು. ಎದಕ್ಕೆ ಮಾಡ್ಬೇಕ್ರಿ ಬಿಜೆಪಿ? ಇದೆ ಹಿರಿಯ ಪಾಟೀಲ್ ಸಾಹೇಬ್ರೆ, ಬಿ.ಆರ್. ಪಾಟೀಲ್ ಸಾಹೇಬ್ರೆ, ಮತ್ತು ಕೆಪಿಸಿಸಿ ಉಪಾಧ್ಯಕ್ಷರಾದ ಪಟ್ಟೂರವರೇ, ಮತ್ತೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ ರಾಜೇಂದ್ರ ಪಾಟೀಲ್ ಅವರೇ, ಕಮ್ಮೂರ್ನವರೇ, ಮತ್ತೆ ಎಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರೇ, ಮತ್ತೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಾವು ನಿಮ್ಮ ಮುಂದೆ ಬಂದಿರೋದು ಈಗ ಮತ ಕೇಳಕ್ಕೆ ಬಂದಿದ್ದೀನಿ, ನಮ್ಮ ಆಶೀರ್ವಾದ ಪಡೆಯಕ್ಕಂತ ಬಂದಿದ್ದೀನಿ. ಈಗ ನಾನು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಅದೆಲ್ಲ ನಮ್ಮ ಪಾಟೀಲ್ ಸಾಹೇಬರು ಹೇಳಿದ್ದಾರೆ, ನಾನು ಹೆಚ್ಚಿಗೆ ಹೇಳೋದಿಲ್ಲ ಅದ್ರ ಬಗ್ಗೆ. ಎಲ್ರಿಗೂ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ನಾವು ಸೌಲಭ್ಯ ನಮ್ಮ ಮನೆಗೆಲ್ಲ ತಲುಪ್ತಾ ಇದೆ. ಎಲ್ರಿಗೂ ತಲುಪ್ತಿದೆಯಲ್ಲ, ಎಲ್ರಿಗೂ ಕೊಟ್ಟಿದೆಯಲ್ಲ? ಇಲ್ಲ, ಕೇಂದ್ರ ಕೊಟ್ಟಿದೆ. ಹೀಗೆ ನಿಮ್ಮ ಕಲಬುರಗಿ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗ್ಬೇಕಂದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕಳಿಸ್ಬೇಕು ಇಲ್ಲಿಂದ. ಅವಾಗಷ್ಟೇ ನಾವು ಇದು ಮಾಡ್ಬೋದು, ಕೆಲಸಕ್ಕಾಗ್ತದೆ. ಸೊ ನಾವೆಲ್ಲ ಓಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿ ನಾವು ಡೆಲ್ಲಿಗೆ ಅಂತ ಕಳಿಸಿದ್ರೆ ನಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರೆ ನಾವು ನಿಮಗೆ ಚಿರುಣಿಯಾಗಿರ್ತೀವಿ. ಮತ್ತೆ ನಾವು ನಮಗೆ ಈ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾವು ಪ್ರಜೆಗಳ ಮುಂದೆ ಗೆಲ್ಲಿಸಿದ್ರೆ ನಾವು MP ಆಗಿ ಹೋಗಿ ನಿಮ್ ಕೆಲಸ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ನಾವೆಲ್ಲ ನಮ್ಮ ಗೆಲ್ಲಿಸ್ತೀವಿ ಅಂತ ಆಶಾಭಾವನೆಯಿಂದ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.